ಚೇತನ ಆಗುನಿಯನಿಕೇತನ ಆವೋ ನನ್ನ ಹೆಮ್ಮರವಾಗಿ ನಾವು ಕಲಿಯಬೇಕು ಅನ್ನೋದು ನಮ್ಮ ಕನಸು. ಅಂದ್ರೆ ನಾವು ಈ ಸಮಾಜದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಅಕ್ಷರ ಒಂದಿದ್ದರೆ ಸಾಧ್ಯ ಅನ್ನೋದು ಕಾರ್ಯಕ್ರಮ. ಅವರೆಲ್ಲ ಪರಿಶ್ರಮದಿಂದ ನಾವು ಇವತ್ತು ಈ ಪ್ರತಿಭೆಗಳನ್ನ ಗುರುತಿಸಲು ಸಾಧ್ಯ ಆಗಿದೆ. ಹೌದಲ್ಲ? ಹೌದಲ್ಲ? ಆ ಕಾರಣಕ್ಕಾಗಿದೆ ನೀವು ಕೂಡ ಇನ್ನೊಬ್ಬ ಪ್ರತಿಭೆಗಳನ್ನ ಗುರುತಿಸುವಂತ ಜಾಗಕ್ಕೆ ಬರಬೇಕು ಅನ್ನುವಂಥದ್ದು ಕರ್ನಾಟಕ ಪ್ರತಿಭಾ ಅಕಾಡೆಮಿಯ ಕನಸು. ದೇಶದಲ್ಲಿ ಬಹುಜಾತಿ ಬಹುಧರ್ಮ ಬಹು ವಿಶಿಷ್ಟವಾದ ಸಾಂಸ್ಕೃತಿಕ ಆಯಾಮ ಹೊಂದಿರತಕ್ಕಂಥ ಭಾರತದ ದೇಶದಲ್ಲಿ ಇನ್ನೂ ಶಿಕ್ಷಣದ ಕಡೆಗೆ ಮುಖ ಮಾಡದೆ ಶಿಕ್ಷಣದ ಕಡೆಗೆ ಕಣ್ಣು ಬಿಡದೆ ಇರತಕ್ಕಂಥ ಎಷ್ಟೋ ಸಮುದಾಯಗಳಿದ್ದಾವೆ. ಕಾಡುವಾಸಿಗಳಾದಂಥ ಬುಡಕಟ್ಟು ಸಮುದಾಯಗಳು, ಅಲೆಮಾರಿ ಸಮುದಾಯಗಳಂತೂ ಇನ್ನೂ ಆ ಶಿಕ್ಷಣದ ಕಡೆಗೆ ಹೆಜ್ಜೆನೇ ಇಟ್ಟಿಲ್ಲ. ನಮ್ಮಲ್ಲಿ ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಅಂತ ಒಂದು ನಿರ್ಲಕ್ಷಿತವಾದಂತಹ ಶೈಕ್ಷಣಿಕ ಕ್ಷೇತ್ರ ಇನ್ನೂ ಆವತ್ತೇ ಇರತಕ್ಕಂಥ ನೀವು ಸೊಸೈಟಿಗೆ ಖರ್ಚು ಮಾಡಕ್ಕೆ ಇದೆ ಸರಿಯಾಗಿಲ್ಲ. ನಮ್ಮಂತ ದೇಶಕ್ಕೆ ನಿಮ್ಮಂತವರು ಬಹಳಷ್ಟು ಅವಶ್ಯಕತೆ. ಯಾಕಂದ್ರೆ ನಾವು ಎಷ್ಟು ಇವಾಗ ಸರ್ ಅವ್ರು ಹೇಳ್ತಿದ್ರು, ನಾನು ಮಾತಾಡ್ತಿದ್ದೆ, ಅವ್ರು ಮಾತಾಡ್ತಿದ್ದೆ, ನಾನು ಕೇಳ್ತಿದ್ದೆ ಅಲಮಾರಿ ಜನಾಂಗದ ಬಗ್ಗೆ. ಬಹಳಷ್ಟು ಸೊಸೈಟಿ ಬಗ್ಗೆ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IPS ಆಗಬೇಕು, IAS ಆಗಬೇಕಂತ ತಾವೆಲ್ಲರ